ಅಲ್ಲೆಲ್ಲೋ ಇರಾನ್ ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದೆ, ನಮಗೆ ಯಾಕೆ ಟೆನ್ಷನ್ ಅಂತ ಹೇಳಿ ಜನ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರವನ್ನು ಕೊಡ್ತಾ ಹೋಗ್ತೀವಿ. ಇರಾನ್ ಮತ್ತು ಇಸ್ರೇಲ್ ಸಮರದ ಎಫೆಕ್ಟ್ ಇಂಡಿಯಾಕ್ಕೂ ಕೂಡ ತಡ್ತಾ ಇದೆ. ಸಂಘರ್ಷದ ಪರಿಣಾಮ ಸಾಗಾಣಿಕೆಯ ವೆಚ್ಚ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಸಾಗಾಣಿಕೆಯ ವೆಚ್ಚ ಜಾಗತಿಕ ವ್ಯಾಪಾರಕ್ಕೆ ದೊಡ್ಡ ಪೆಟ್ಟು ಕೊಡುವಂತಹ ಸಾಧ್ಯತೆ ಹೆಚ್ಚಿದೆ. ಭಾರತದಿಂದ ಯುರೋಪ್, ರಷ್ಯಾಗೆ ಆಗುವಂತಹ ರಫ್ತಿನ ಮೇಲೂ ಕೂಡ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗಬಹುದು. ಜಲಸಂಧಿಯ ಕೆಂಪು ಸಮುದ್ರದ ಮೂಲಕ ನಡೆಯುವಂತಹ ವ್ಯಾಪಾರಕ್ಕೂ ಕೂಡ ತೊಂದರೆ ಉಂಟಾಗುತ್ತೆ. ದೀರ್ಘಕಾಲದವರೆಗೂ ಕೂಡ ಯುದ್ಧ ನಡೆದರೆ ಅದು ಜಾಗತಿಕ ವ್ಯಾಪಾರದ ಮೇಲೆ ಅತಿ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಒಂದು ದೇಶ ಮತ್ತೊಂದು ದೇಶದ ಜೊತೆಗೆ ರಾಜತಾಂತ್ರಿಕ ಸಂಬಂಧವನ್ನು ಹೊಂದಿರುತ್ತೆ, ವ್ಯಾಪಾರ ವಹಿವಾಟಿರುತ್ತೆ, ರಫ್ತು ಆಮದಿರುತ್ತೆ. ಹಾಗಾಗಿ ಜಗತ್ತಿನ ಯಾವುದೇ ದೇಶದ ಮೇಲೆ ಯಾವುದೇ ದೇಶ ಯುದ್ಧವನ್ನು ಸಾರಿದ್ರು, ಯುದ್ಧವನ್ನು ನಡೆಸಿದ್ರು, ಅದರ ಪರಿಣಾಮ ಜಗತ್ತಿನ ಬೇರೆ ಬೇರೆ ದೇಶಗಳ ಮೇಲೂ ಕೂಡ ತಟ್ಟುತ್ತೆ, ಬೀಳುತ್ತೆ. ಈಗ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಈ ಯುದ್ಧದಿಂದ ಭಾರತದ ಮೇಲೂ ಕೂಡ ಒಂದಿಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ. ಅದು ಪೆಟ್ರೋಲ್ ಡೀಸೆಲ್ ರೇಟ್ ಹೈಕ್ ಆಗಿರಬಹುದು, ಅಥವಾ ಕುಕ್ಕಿಂಗ್ ಆಯಿಲ್ನ ರೇಟ್ ಜಾಸ್ತಿ ಆಗೋದಾಗಿರಬಹುದು, ಅಥವಾ ಚಿನ್ನದ ಬೆಲೆ ಗಗನಕ್ಕೇರುವಂತಹ ಸಾಧ್ಯತೆ ಇರಬಹುದು. ಈ ಹಿಂದಿನ ಉಕ್ರೇನ್ ರಷ್ಯಾ ಯುದ್ಧದ ಸಂದರ್ಭದಲ್ಲೂ ಕೂಡ ಈ ರೀತಿಯ ಬೆಳವಣಿಗೆಯನ್ನು ನೋಡಿದ್ವಿ. ಈ ಹಿಂದೆ ಇಸ್ರೇಲ್ ಮತ್ತು ಹಮಾಸ್ ನಡುವೆ ನಡೆದಂತಹ ಯುದ್ಧದ ಸಂದರ್ಭದಲ್ಲೂ ಕೂಡ ಈ ಪರಿಸ್ಥಿತಿಯನ್ನು ಜಗತ್ತು ಫೇಸ್ ಮಾಡಿದೆ. ಈಗ ಬದ್ಧ ವೈರಿಗಳ ನಡುವೆ, ಶತ್ರುಗಳ ನಡುವೆ ದೊಡ್ಡ ಮಟ್ಟದ ಕಾಳಗ ನಡೀತಾ ಇದೆ. ಇದರಿಂದ ಜಗತ್ತಿನ ಬೇರೆ ಬೇರೆ ದೇಶಗಳ ಮೇಲೂ ಕೂಡ ಆರ್ಥಿಕವಾಗಿ, ವ್ಯಾಪಾರಕ್ಕಾಗಿ, ರಾಜತಾಂತ್ರಿಕವಾಗಿ ಒಂದಿಷ್ಟು ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ.